ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಭೃಗುವಲ್ಲಿ ತತ್ರ ದಶಮೋನುವಾಕಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಕೊನೆಯ ಭೃಗುವಲ್ಲಿ ಅದರಲ್ಲಿ 10ನೇ ಅನುವಾಕವನ್ನು ನಾವು ವಿಚಾರ ಮಾಡ್ತಾ ಇದ್ದೇವೆ. ಈಗ ಅದರಲ್ಲಿ ಉಪಾಸನಾ ಭಾಗವೆಲ್ಲವೂ ಮುಗಿದು ಈಗ ಕೇವಲ ಫಲಶ್ರುತಿಯನ್ನು ಹೇಳುತ್ತಾ ಇದೆ. ಶ್ರುತಿಯು ಅದಕ್ಕೆ ಫಲವನ್ನು ಹೇಳುತ್ತಾ ಇದೆ. ಆ ಭಾಗವನ್ನು ನಾವು ವಿಚಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ವಿಶೇಷ ಏನೂ ಇಲ್ಲ. ಯಾಕೆ ಅಂತಂದರೆ ಇದು ಉಪಾಸನಾ ಪ್ರಕರಣ. ಇದು ಉಪಾಸನಾ ಪ್ರಕರಣಕ್ಕೆ ಯಾವ ಒಂದು ಫಲ ಅಂತ ಇದೆಯೋ ಅದು ಏನಲ್ಲ. ಅದು ಪರಮ ಫಲ ಅಂತ ಹೇಳುವುದಕ್ಕೆ ಆಗುವುದಿಲ್ಲ. ಅದು ಆ ಒಂದು ಉಪಾಸನೆಗೆ ತಕ್ಕ ಫಲ ಅಷ್ಟೆ. ಅದೇ ಪರಮ ಪ್ರಯೋಜನ ಅಂತಾಗಲಿ ಪರಮ ಫಲ ಅಂತಾಗಲಿ ಆಗ್ತಾ ಇಲ್ಲ. ಅದರ ಹಿಂದೆ ಎಲ್ಲ ವಿಸ್ತಾರವಾಗಿ ವಿಚಾರ ಮಾಡಿದ್ರು. ಯಾಕೆ? ಇದು ಉಪಾಸನಾ ಭಾಗವಾದದ್ದರಿಂದ ಇದೇ ವಿಚಾರವನ್ನ ನಮ್ಮ ಈ ಬೆಳಗಿನ ಒಂದು ವಿಚಾರದಲ್ಲಿ ಪಾಠದಲ್ಲಿ ಇದನ್ನೇ ನಾವು ವಿಚಾರ ಮಾಡ್ತಾ ಇದ್ದೇವೆ. ಏನು ನೋಡಿ, ಅಲ್ಲಿಯೂ ಕೂಡ ಉದ್ಗೀತ ಎಂಬತಕ್ಕಂಥದ್ದು ಓಂಕಾರಕ್ಕೆ ಅವಯವ ಈ ರೂಪದಿಂದ ಬಂದಿದೆ. ಇದು ಏನಾಗಿದೆ? ಇದು 2 ತರಹ ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಿದೆ. ಉಪನಿಷತ್ತುಗಳಲ್ಲಿ 2 ತರಹ ಹೇಳಿದ್ದಾರೆ ಇದನ್ನ. ಒಂದೇನು, ಒಂದು ಜ್ಞೇಯ ರೂಪದಿಂದ, ಇನ್ನೊಂದು ಉಪಾಸ್ಯ ರೂಪದಿಂದ ಅಂತ ಹೇಳಿ. ಉಪಾಸ್ಯ ರೂಪದಿಂದ ಏನು ಫಲ ಆಗಬೇಕು ಅವನಿಗೆ? ಅವನು ಎಲ್ಲವನ್ನೂ ಪಡೆದುಕೊಂಡವನಾಗುತ್ತಾನೆ. ಏನು ಫಲ ಇದೆಯೋ ಅದು ಬರುತ್ತೆ. ಆದರೆ ಈ ಜ್ಞೇಯವಾಗಿ ನಾವು ಈ ಓಂಕಾರವನ್ನ, ಈ ಅಕ್ಷರ ಉದ್ಗೀತ ಅಕ್ಷರ ಅಂತ ಇದೆಯಲ್ಲ, ಆ ಅಕ್ಷರ ಅಂತಂದ್ರೆ ಅದ್ರ ಓಂಕಾರ, ಅದನ್ನ ಜ್ಞೇಯವಾಗಿ ತಿಳಿದಾಗ ಅದಕ್ಕೇನಾಯಿತು? ಯಾವ ಕ್ರಿಯೆಯಾಗಲಿ ಬೇಕಿಲ್ಲ. ಮತ್ತೆ ಈ ಒಂದು ಈ ಉಪಾಸನ ಮತ್ತೆ ಉಪಾಸ್ಯ ಮತ್ತೆ ಉಪಾಸಕ ಎನ್ನುವ ಭೇದವೂ ಕೂಡ ಇರುವುದಿಲ್ಲ ಅಂತ ಹೇಳಿ. ಯಾವಾಗ ಭೇದ ಇಲ್ಲವೋ ಅಲ್ಲಿ ಏನು? ಅಲ್ಲಿ ಯಾವ ದ್ವೈತವೂ ಇರುವುದಿಲ್ಲ. ದ್ವೈತ ಇಲ್ಲ ಅಂತಂದ ಮೇಲೆ ಭಯವೇ ಇಲ್ಲ. ಭಯವೇ ಇಲ್ಲ ಅಂತಂದ್ರೆ ಅಭಯ ಪ್ರಾಪ್ತಿ. ಅದೇ ಪರಮಪದ, ಅದೇ ಪರಮ ಪ್ರಯೋಜನ ಅಂತಕ್ಕಂಥ ಅದನ್ನು ಅಲ್ಲೂ ಹೇಳಿದ್ದಾರೆ. ಇಲ್ಲಿಯೂ ಕೂಡ ನೋಡಿ, ಆನಂದವಲ್ಲಿಯಲ್ಲಿ
ಈ ಒಂದು ಜ್ಞೇಯ ಬ್ರಹ್ಮವನ್ನ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ರು. ಅದಕ್ಕೇನು ಪರಮ ಪ್ರಯೋಜನ ಇದೆ. ಯಾವುದು? ಆನಂದ ಅಂತಕ್ಕಂಥದ್ದು. ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆನಂದಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತೆ ವಿಸಂವಿಶಂತಿ ಅಂತ ಹೇಳಿ ಅದನ್ನ ಅವನು ಹೇಳ್ದ. ವಿಧಿಜ್ಞಾನ ವಿಚಾರ ಮಾಡು ಅಂತ ಹೇಳ್ದ. ಅಲ್ಲಿ ಇವಾಗ ಬರುತ್ತದೋ ಏನಾದ್ರು ವಿಶೇಷ ಏನು ಅಂದ್ರೆ ಆನಂದ ಮತ್ತೆ ಆನಂದಮಯ ಎಂಬತಕ್ಕಂಥ ಎರಡು ಪದಗಳು ನಮಗೆ ಸಿಕ್ಕುತ್ತೆ. ಒಂದು ಆನಂದ ಅಂತಕ್ಕಂಥದ್ದು, ಇನ್ನೊಂದು ಆನಂದಮಯ ಎಂಬತಕ್ಕಂಥದ್ದು. ಈ ಆನಂದಮಯ ಅಂತಕ್ಕಂಥದ್ದು ಏನಾಗಿದೆ? ಅದು ಕೋಶ ರೂಪದಿಂದ ಹೇಳಲ್ಪಟ್ಟಿದೆ. ಹೇಗೆ? ಅನ್ನಮಯಾದಿಗಳಂತೆ ಕೋಶ ರೂಪದಿಂದ ಹೇಳಲ್ಪಟ್ಟಿದೆ. ಕೋಶ ರೂಪದಿಂದ ಹೇಳಲ್ಪಟ್ಟಿದೆ ಅಂದ್ರೇನು? ಏನೂ ಇಲ್ಲ. ನೇರವಾಗಿ ಹೇಳಬೇಕು ಅಂತಂದ್ರೆ ಆನಂದಮಯನನ್ನು ಕೂಡ ಅಬ್ರಹ್ಮವೆಂದು ಹೇಳಿದೆ ಅಷ್ಟೆ. ಹೇಗೆ? ಅನ್ನಮಯ ಆತ್ಮನಂತೆ. ಅನ್ನಮಯ ಏನಾಗಿದ್ದಾನೆ? ಅವನೇನು ಪರಮಾತ್ಮ ಅಂತಲ್ಲ, ಪರಮಾನಂದ ಅಂತ ಅಲ್ಲ. ಅದು ಪರಿಚ್ಛಿನ್ನವಾದದ್ದು. ಅದೇ ರೀತಿ ಅನ್ನಮಯ ಆತ್ಮನ ಹೇಗೋ ಆನಂದಮಯ ಆತ್ಮನು ಅದೇ ರೀತಿ ಯಾವ ರೀತಿಯಲ್ಲೂ ಹೆಚ್ಚಿಲ್ಲ ಅವನು. ಮತ್ತೆ ಯಾತಕ್ಕೆ ಹೇಳಿದ್ರು ಇದನ್ನ ಅಂತಂದ್ರೆ ಈ ಒಂದು ಕೋಶದ ಮುಖಾಂತರ ಕೋಶಾತೀತವಾದ ಆನಂದಮಯ ಅಂದ್ರೆ ಕೋಶಾತೀತವಾದ ಆನಂದದಲ್ಲಿಯೇ ನೆಲೆ ನಿಲ್ಲಲಿ ಎಂಬತಕ್ಕಂಥ ಉದ್ದೇಶದಿಂದ ಅಷ್ಟೆ ಇದನ್ನು ಹೇಳಿದ್ದು. ಇದೇ ಮುಖ್ಯವಲ್ಲ. ಯಾರು ಉಪಾಸಕರೋ ಉಪಾಸನೆ ಮಾಡ್ತಾರೋ ಅವ್ರಿಗೆ ಆನಂದಮಯ ಏನಾಗುತ್ತೆ ಅದು ಬೇರೆ ವಿಚಾರ. ಅದು ಯಾವಾಗ ನಾವು ಜ್ಞೇಯ ರೂಪದಿಂದ ನೋಡಿದಾಗ ಆನಂದಮಯನೂ ಅಬ್ರಹ್ಮವೇ. ಮತ್ತೆ ಪರಮೋಚ್ಚ ಪದ ಅಂದ್ರೇನು? ಪರಮೋಚ್ಚ ಫಲ ಅಂದ್ರೇನು? ಆನಂದ ಅಷ್ಟೆ. ಮಯ ಯಾವುದೂ ಇಲ್ಲ. ಮಯ ಅಂದ್ರೇನು? ಮಯ ಅಂತಂದ್ರೆ ವಿಕಾರ. ಆನಂದಮಯ ಅಂದ್ರೇನು? ಆನಂದ ವಿಕಾರ. ಹೇಗೆ? ಅನ್ನಮಯ ಇದ್ದಂಗೆ. ಅನ್ನಮಯ ಅಂದ್ರೆ ಅನ್ನ ವಿಕಾರ. ಅನ್ನದ ವಿಕಾರ ಯಾವುದು? ಅನ್ನದ ವಿಕಾರವೇ ಶರೀರ. ಯಾವಾಗ ವಿಕಾರ ಅಂತ ಆಯ್ತೋ ಅದು ಪರಿಚ್ಛಿನ್ನ, ವಿಕಾರ ಅಂತ ಆಯ್ತೋ ಅದು ನಾಶ್ಯ. ಆದ್ದರಿಂದ ಅದು ಮುಖ್ಯ ಬ್ರಹ್ಮ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ಅದನ್ನು ವಿಸ್ತಾರವಾಗಿ ಹೇಳಿದ್ದಾಗಿದೆಯಲ್ಲ. ಈ ಭಾಗದಲ್ಲಿ ಈ ಉಪಾಸ್ಯ ಬ್ರಹ್ಮ ಅಂತ ಇದೆಯಲ್ಲ, ಅದಕ್ಕೆ ಏನು ಫಲ ಅಂತ ಅನ್ನೋದನ್ನ ಅದನ್ನು ಹೇಳ್ತಾ ಇದ್ದಾರೆ. ಆ ಭಾಗವನ್ನ ಇವತ್ತು ನೋಡೋಣ. ಇಲ್ಲಿ ಹೆಚ್ಚಿಗೆ ಏನು ವಿಶೇಷ ಅಂತಕ್ಕಂಥದ್ದೇನು ಇಲ್ಲ. ಒಂದ್ಸಾರಿ ಪಾರಾಯಣ ಮಾಡಿಬಿಡೋಣ ಅದನ್ನ. ಸಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸಯೇಕಃ ಸಯ ಏವಂವಿತಂ ಅಸ್ಮಾಲ್ಲೋಕಾತ್ ಪ್ರೇತ್ಯ ಏತಮನ್ನಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಮನೋಮಯಮಾತ್ಮಾನಮುಪಸಂಕ್ರಮ್ಯ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಮ್ಯ ಏತಮಾನಂದಮಯಮಾತ್ಮಾನಮುಪಸಂಕ್ರಮ್ಯ ಅವನನ್ನೂ ಪಡೆದುಕೊಂಡು, ಅದಕ್ಕಿಂತಲೂ ಮುಂದೆ ತಮ್ಯ ಅಂದ್ರೆ ಲೆಬಂತ ಪ್ರತ್ಯಯ ಪಡೆದುಕೊಂಡು ಆಮೇಲೆ ಏನು ಅದೇನು ಇಮಾನ್ ಲೋಕಾನ್ ಕಾಮಾನ್ನಿ ಕಾಮರೂಪ್ಯನು ಸಂಚರನ್ ಅಂದ್ಬಿಟ್ಟು ಏನ್ ಮಾಡ್ತಾನ ಅವನು? ಕಾಮಾನ್ನಿಯಾಗಿ ಕಾಮರೂಪ್ಯನಾಗಿ ಏನ್ ಮಾಡ್ತಾನೆ ಅಂದ್ರೆ ಏತತ್ ಸಾಮಗಾಯನ್ನಾಸ್ತೆ ಅಂತ ಅದನ್ನು ಮುಂದೆ ಹೇಳಿದ್ದಾರೆ. ಆನಂದದಿಂದ ಇರ್ತಾರೆ, ಉದ್ಗಾರ ಅಂತ ಅಷ್ಟೇ, ಇಲ್ಲೇನಿಲ್ಲ. ಸಾಮಗಾಯನ್ನಾಸ್ತೆ ಅಂತ ಹೇಳಿ ಅದು ಉದ್ಗಾರ. ಅವರ ಆ ಒಂದು ಆನಂದದ ಉದ್ಗಾರವನ್ನು ಅವನು ಹೇಳ್ತಾನೆ ಅಂತ ಹೇಳಿದ್ದಾರೆ. ಇದು ಮಂತ್ರ. ಇದು ಈಗ ಈ ಒಂದು ಭಾಗದ ಈ ಭಾಷ್ಯ ಭಾಗವನ್ನ ನೋಡೋಣ. ಅನ್ನಮಯಾದಿ ಕ್ರಮೇಣ
ಆನಂದಮಯಂ ಆತ್ಮಾನಂ ಉಪಸಂಕ್ರಮ್ಯ ಏತತ್ ಸಾಮ ಏತತ್ ಸಾಮ ಗಾಯನ್ನಾಸ್ತೆ. ಸಾಮಃ ಅಲ್ಲ ಸಾಮ ಅಷ್ಟೆ. ಸಾಮ ಸಾಮನಿ ಸಾಮ್ನಿ ಸಾಮಾನಿ ಅಂತಂತ ನಾಮಶಬ್ದ. ಇಲ್ಲಿ ಏನು ಅನ್ನಮಯವೇ ಮುಂತಾದ ಕ್ರಮದಿಂದ ಅಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಹೀಗೆ ಕ್ರಮವಾಗಿ ಆನಂದಮಯಮಾತ್ಮಾನ ಉಪಸಂಕ್ರಮ್ಯ ಆನಂದಮಯಾತ್ಮನನ್ನು ಪಡೆದುಕೊಂಡು ಅಂದ್ರೆ ಏನು ಅನ್ನಮಯ ಪಡ್ಕೊಂಡ, ಓಹೋ ಇದು ಪರಿಚ್ಛಿನ್ನ ತಿಳ್ಕೊಂಡ, ಆ ಒಂದು ಜ್ಞಾನದಿಂದ ಅದನ್ನ ದಾಟದ. ಏನು ದಾಟೋದೇನು ನಾವು ವಸ್ತುತಃ ಹಾಗೇನಿಲ್ಲ. ಆನಂದಮಯ ಇದೆ, ಎಲ್ಲಿದೆ ಅನ್ನಮಯ ಕೋಶ, ಅದನ್ನು ದಾಟಿಬಿಟ್ಟಾದೆ. ಇವೆಲ್ಲ ಏನು ಜ್ಞಾನದಿಂದ. ಏನು ಜ್ಞಾನ ಬಂತು? ಪರಿಚ್ಛಿನ್ನ ಅಂತ ಪಡೆ ಅನ್ನಮಯ ಪರಿಚ್ಛಿನ್ನ ತಿಳ್ಕೊಂಡ ಮುಂದಕ್ಕೆ ಅಷ್ಟೆ. ಹೀಗೆ ಕೊನೆಯವರೆಗೂ ಆನಂದಮಯ ಆತ್ಮನ ಪಡೆದುಕೊಂಡು ಏನು ಮಾಡ್ತಾನೆ ಅಲ್ಲಿ? ಇವನು ಉಪಾಸಕ. ಇವನು ಅದೇನು ಮಾಡ್ತಾನೆ? ಏತತ್ ಸಾಮಗಾಯನ್ನಾಸ್ತೆ. ಈ ಒಂದು ಸಾಮವನ್ನ ಅವನು ಗಾನ ಮಾಡುತ್ತಾನೆ. ಸಾಮಗಾಯನ್ ಆಸ್ತೆ. ಸಾಮಗಾಯನ್ ಅಂತಂದ್ರೆ ಏನು? ಇದು ಇದು ಯಾವುದು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳ್ತಾರಲ್ಲ, ಹಾಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಹಾಡ್ತಾ ಇರ್ತಾನೆ. ಇವೆಲ್ಲ ಏನು ಆನಂದದ ಉದ್ಗಾರದಲ್ಲಿ ಇರ್ತಾರೆ ಅಂತ ಅಷ್ಟೇ ಅರ್ಥ. ಇನ್ನೇನು ಯಾವಾಗಲೂ ಹಾಡ್ತಾ ಇರ್ತಾನೆ ಹಾವು ಹಾವು ಅಂತಲ್ಲ. ಇದಕ್ಕೆ ಏನು ಇದು ಯಾತಕ್ಕೆ ಅಂತಂದ್ರೆ ಇದು ಹೇಳ್ತಾನೆ, ಸತ್ಯಂ ಜ್ಞಾನಂ ಇತ್ಯಸ್ಯಾಹ ರುಚೋ ಅರ್ಥೋ ವ್ಯಾಖ್ಯಾತೋ ವಿಸ್ತರೇಣ ತದ್ವಿವರಣಭೂತಯ ಆನಂದವಲ್ಯ. ಆನಂದವಲ್ಲಿಯಲ್ಲಿ ಈ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದರಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾಂಸ್ಥ ಅಂತಕ್ಕಂಥದ್ರಲ್ಲಿ ಏನು ಆ ಋಕ್ಕಿನಲ್ಲಿ ಆ ಋಕ್ಕಿನ ಅರ್ಥವನ್ನ ವಿಸ್ತಾರವಾಗಿ ಅದಕ್ಕೆ ವಿವರಣೆಯನ್ನು ಕೊಡುವಾಗ ವಿಸ್ತಾರವಾಗಿ ಅದನ್ನ ವ್ಯಾಖ್ಯಾನ ಮಾಡಿದ್ರಲ್ಲ. ಎಲ್ಲಿ? ಆನಂದವಲ್ಲಿಯಲ್ಲಿ ಮಾಡಿದ್ರು. ಬ್ರಹ್ಮವಿದಾಪ್ನೋತಿ ಪರಂ ಅಂತನ್ನುವಾಗ ಅಲ್ಲಿ ಮಾಡಿದ್ರು. ಮುಂದೆ ಏನ್ ಮಾಡ್ತಾರೆ? ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ, ಆ ಫಲಶ್ರುತಿ ಇದು, ಬ್ರಹ್ಮಣ ವಿಪಶ್ಚಿತ ಇತಿ ತಸ್ಯ ಫಲವಚನಸ್ಯ ಅರ್ಥ ವಿಸ್ತಾರೋ ನೋಕ್ತ. ಅಲ್ಲಿ ಏನ್ ಮಾಡಿದ್ರು? ಈ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತಕ್ಕಂಥದ್ದಕ್ಕೆ ವಿಸ್ತಾರವಾಗಿ ಆ ವ್ಯಾಖ್ಯಾನವನ್ನು ಮಾಡಿದ್ರು. ಸತ್ಯ ಆದ್ರೇನು, ಜ್ಞಾನ ಆದ್ರೇನು, ಅನಂತ ಆದ್ರೇನು, ಹೀಗೆಲ್ಲ ವ್ಯಾಖ್ಯಾನ ಮಾಡಿದ್ರು. ಮಾಡಿಬಿಟ್ಟು ಅದಕ್ಕೇನು ಹೇಳಿದ್ರು? ಅವನು ಇಂತಹವನು ಇದನ್ನು ಸತ್ಯಂ ಜ್ಞಾನಂ ಅನಂತಮ ಸತ್ಯಜ್ಞಾನ ಅನಂತ ರೂಪವಾದ ಬ್ರಹ್ಮವನ್ನು ತಿಳಿದವನು ಏನಾಗ್ತಾನೆ? ಆಪ್ನೋತಿ ಪರಂ. ಅವನು ಅತ್ಯಂತ ಹೆಚ್ಚಿನದನ್ನು ಪಡೆದುಕೊಳ್ಳುತ್ತಾನೆ ಅಂತ ಅಲ್ಲಿ ಫಲ ಹೇಳಿದ್ರು. ಮತ್ತೆ ಈ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ, ಅವನು ಎಲ್ಲ ಕಾಮಗಳನ್ನು ಕೂಡ ಬ್ರಹ್ಮನ ಜೊತೆಯಲ್ಲಿ ಇದ್ದುಕೊಂಡು ಒಟ್ಟಿಗೆ ಪಡೆದುಕೊಂಡು ಬಿಡುತ್ತಾನೆ ಅಂತ ಹೇಳಿದ್ರಲ್ಲ. ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಬ್ರಹ್ಮಣ ಸಹ ಅಂತ ಅರ್ಥ. ಏನು ಹಾಗಾದ್ರೆ? ವಿಪಶ್ಚಿತ ಅಂದ್ರೇನು? ಬ್ರಹ್ಮಣ ಅಂದ್ರೆ ಬ್ರಹ್ಮನ ಜೊತೆಯಲ್ಲಿ. ವಿಪಶ್ಚಿತ ಅಂದ್ರೇನು? ವಿಪಶ್ಚಿತ ಅಂದ್ರೆ ಅಲ್ಲಿ ಭಾಷ್ಯ ಹೇಳಿದ್ರಲ್ಲ, ಅದು ಏನು? ವಿಪಶ್ಚಿತ ಅಂದ್ರೆ ಸರ್ವಜ್ಞನು ಜಾಣನು ಆಗಿರತಕ್ಕಂತಹ ಬ್ರಹ್ಮದ ಜೊತೆಯಲ್ಲಿಯೇ. ಎಂಥ ಬ್ರಹ್ಮ? ಸರ್ವಜ್ಞ ಮತ್ತೆ ಜಾಣ. ಯಾವಾಗ ಜಾಣ ಅಂತ ಆಗ್ತಾನೋ ಆವಾಗ ಸರ್ವಜ್ಞ ತಾನೇ ಆಗ್ತಾನೆ. ಅದನ್ನು ಬರೆದಿದ್ರಲ್ಲಿ. ಯಾಕೆ ಎರಡನ್ನು ಹಾಕಿದ್ದಾರೆ? ಆಚಾರ್ಯರು ಎರಡು ಅರ್ಥವನ್ನು ಮಾಡಿದ್ದಾರೆ, ಸರ್ವಜ್ಞನೂ ಜಾಣನು ಅಂತಂತ. ಜಾಣ ಅಂದ್ರೆ ಜ್ಞಾನಿ ಅಂತ ಅರ್ಥ ಇದೆ. ಯಾವಾಗ ಅವನಿಗೆ ಜ್ಞಾನವಾಯಿತೋ ಏನು? ಸರ್ವಾತ್ಮ ಜ್ಞಾನ. ಅಲ್ಲಿ ಬರ್ತಕ್ಕಂಥೇನು? ಸರ್ವಾತ್ಮ ಜ್ಞಾನ. ನನಗಿಂತ ಭಿನ್ನವಾಗಿ ಸ್ವತಂತ್ರವಾಗಿರತಕ್ಕಂತಹ ಯಾವ ವಸ್ತುವು ಕೂಡ ಎಲ್ಲಿಯೂ ಕೂಡ ಯಾವ ಕಾಲದಲ್ಲಿಯೂ ಕೂಡ ಹಿಂದೆ ಇರಲಿಲ್ಲ, ಈಗ ಇಲ್ಲ, ಮುಂದೆ ಇರುವುದಿಲ್ಲ ಅಂತ ಹೇಳಿದ್ರಲ್ಲ ಅಲ್ಲಿ. ಇದು
ಈ ಅದು ವಿಪಶ್ಚಿತ ಇಂತಹ ಬ್ರಹ್ಮದ ಜೊತೆಯಲ್ಲಿ ಏನ್ ಮಾಡ್ತಾನೆ ಅವನು ಸರ್ವಾನ್ ಕಾಮ, ಒಟ್ಟಿಗೆ ಎಲ್ಲ ಕಾಮವನ್ನು ಕೂಡ ಪಡೆದುಕೊಂಡವನಾಗುತ್ತಾನೆ ಅಂತ ಹೇಳಿದ್ರು. ಅಷ್ಟು ಹೇಳ್ಬಿಟ್ಟು ಬಿಟ್ಟರು ಅಲ್ಲಿ ಫಲವಚನ ಅದು ಅರ್ಥ ವಿಸ್ತಾರೋ ನೋಕ್ತ. ಈ ಸತ್ಯಂ ಜ್ಞಾನಮನಂತಂ ಅನ್ನೋದಕ್ಕೆ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ ಹಾಗೆ ಅಷ್ಟೊಂದು ವಿಸ್ತಾರವಾಗಿ ಅದರ ಪರಿಪೂರ್ಣವಾದ ಒಂದು ಸ್ವರೂಪವನ್ನ ಅಲ್ಲಿ ಹೇಳಲಿಲ್ಲ. ಯಾವುದಕ್ಕೆ? ಎಲ್ಲ ಕಾಮವನ್ನು ಪಡೆದುಕೊಂಡುತ್ತಾಳೆ. ಯಾರ ಜೊತೆಯಲ್ಲಿ? ವಿಪಶ್ಚಿತ್ತಾದ ಬ್ರಹ್ಮದ ಜೊತೆಯಲ್ಲಿ. ವಿಪಶ್ಚಿತ್ತ ಅಂದ್ರೆ ಏನು? ಜಾಣನೂ ಸರ್ವಜ್ಞನೂ ಆಗಿರುವ ಬ್ರಹ್ಮ. ಇಷ್ಟೇ ಹೇಳ್ಬಿಟ್ರು, ವಿಸ್ತಾರವಾಗಿ ಹೇಳಿಲ್ಲ. ಅದನ್ನು ಮಾತ್ರ ವಿಸ್ತಾರವಾಗಿ ಹೇಳಿದ್ರು. ಯಾವುದು? ಸತ್ಯಂ ಜ್ಞಾನ. ಯಾಕೆ ಹೇಳಿದ್ರು ಅಂತಂದ್ರೆ ಅಲ್ಲಿ ಬ್ರಹ್ಮ ಯಾವುದಾಗಿತ್ತು? ಜ್ಞೇಯ ಬ್ರಹ್ಮ. ಆನಂದ ಯಾವುದು? ಜ್ಞೇಯವಾದ ಆನಂದ. ಆದ್ದರಿಂದ ಅದನ್ನು ವಿಸ್ತಾರವಾಗಿ ಹೇಳಿದ್ರು. ಯಾಕೆ? ಅದರ ತಾತ್ಪರ್ಯ ಅದು ಉಪನಿಷತ್ತರ ತಾತ್ಪರ್ಯ. ಉಪಾಸ್ಯದ ಒಂದು ಉಪಾಸ್ಯ ಬ್ರಹ್ಮದಕ್ಕೆ ತಾತ್ಪರ್ಯ ಇಲ್ಲ. ಜ್ಞೇಯ ಬ್ರಹ್ಮವನ್ನು ತಿಳಿಸುವುದಕ್ಕೋಸ್ಕರ ಉಪಾಯವಾಗಿ ಉಪಾಸ್ಯ ಬ್ರಹ್ಮವನ್ನು ಹೇಳಿದ್ದಾರಷ್ಟೇ. ಹಾಗಾಗಿ ಅದು ಜ್ಞಾನ ಪ್ರಕರಣ ಆಗಿತ್ತು, ಅಲ್ಲಿ ಹೇಳಲಿಲ್ಲ ಅಂದ್ಬಿಟ್ಟು ಇವಾಗ ಅಲ್ಲಿ ಅಷ್ಟು ಹೇಳಲಿಲ್ಲ ಅದು. ಮತ್ತು ಕೇತೆ ಆ ವಿಸ್ತಾರದಿಂದ ಹೇಳಿ, ಆ ವಿಸ್ತಾರ ಯಾವುದು? ಕಿಂ ವಿಷಯವ ಸರ್ವೇ ಕಾಮಃ. ಎಲ್ಲ ಕಾಮಗಳು ಕೂಡ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು? ಏನದು? ಮತ್ತೆ ಕಥಂ ವಾ ಬ್ರಹ್ಮಣಾತಃ ಸಮಶ್ರುತೆ. ಓ, ಬ್ರಹ್ಮದ ಜೊತೆಯಲ್ಲಿ ಇದ್ದುಕೊಂಡು ಅಂತಂತ. ಅದೇ ಬ್ರಹ್ಮದ ಜೊತೆಯಲ್ಲಿ ಇದ್ದುಕೊಂಡು ಅಂತಂದ ಮೇಲೆ ದ್ವೈತಾನೇ ಬಂದ್ಬಿಡ್ತಲ್ಲ. ಯಾಕೆ? ಬ್ರಹ್ಮ ಒಬ್ಬ, ಇವನೊಬ್ಬ. ಏನಿದು? ಅರ್ಥವೇ ಆಗ್ತಾ ಇಲ್ವಲ್ಲ. ಬ್ರಹ್ಮಣ ಸಮಷ್ಟಿತೆ ಇದನ್ನೆಲ್ಲವನ್ನೂ ಕೂಡ ಇತ್ಯೇತದ್ ವಕ್ತವ್ಯಂ. ಇದಕ್ಕೆ ಉತ್ತರ ಏನ್? ಬ್ರಹ್ಮಣಾತಃ ಅಂದ್ರೇನು? ಏನ್ ಸ್ವಾಮಿ, ಏಕಮೇವಾದ್ವಿತೀಯವಾದ ಬ್ರಹ್ಮಕ್ಕಿಂತ ಭಿನ್ನವಾದ ಬೇರೆ ಒಂದು ವಸ್ತು ಇಲ್ಲ. ಬ್ರಹ್ಮ ಭಿನ್ನ ವಸ್ತುವಂತರಾಭಾವಾತ್ ಅಂತ ಅಲ್ಲಿ ಹೇಳಿದಿರಿ ನೀವು. ಈಗ ಹೇಳ್ತಾ ಇದ್ದೀರಿ ಬ್ರಹ್ಮಣಾತಃ ವಿಪಶ್ಚಿತ ಬ್ರಹ್ಮಣಾತಃ ಅನ್ನುವುದನ್ನು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಲಿಲ್ಲ. ಈಗ ನಾವು ವ್ಯಾಖ್ಯಾನ ಯಾಕೆ ಬೇಕು? ಯಾವಾಗ ಒಂದ್ಸಲ ಏಕಮೇವಾದ್ವಿತೀಯವಾದ ಬಂದು ಹೇಳಿದ್ರಿ ಅಲ್ಲಿ. ಅಂದರೆ ಇದು ಆ ಪ್ರಕರಣದಲ್ಲಿ ಅದು ಹೇಳಿತ್ತು. ಇದು ಅದೇನು ಪ್ರಕರಣ ಅಲ್ಲ, ಉಪಾಸ್ಯ ಪ್ರಕರಣ, ಉಪಾಸನಾ ಪ್ರಕರಣ ಅಲ್ಲ, ಅದು ಜ್ಞಾನ ಪ್ರಕರಣ. ಆದ್ದರಿಂದ ಸತ್ಯಂ ಜ್ಞಾನವನಂತಂ ಬ್ರಹ್ಮ ಅಂತಕ್ಕಂಥದ್ದನ್ನು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ್ದೆವು. ಈಗ ಹೇಳ್ತಾ ಇದ್ದ ಅದನ್ನ ಅಲ್ಲಿ ಮಂತ್ರದಲ್ಲಿ ಇತ್ತು. ಅದು ಸರ್ವಾನ್ ಕಾಮಾಂಸ ಸೋಷ್ಣುತೆ ಅಂತಕ್ಕಂಥ ಅದಿತ್ತು. ಅದಕ್ಕೆ ಒಂದು ಬಹಳ ಸರಳವಾಗಿ ವ್ಯಾಖ್ಯಾನ ಮಾಡಿದ್ವಿ ಅಲ್ಲಿ ಅಷ್ಟೇ. ಈಗ ಇದು ಉಪಾಸನಾ ಭಾಗವಾಗಿರುವುದರಿಂದ ಇಲ್ಲಿ ನಾವು ಅದಕ್ಕೆ ವಿಸ್ತಾರವಾಗಿ ಹೇಳುತ್ತೇವೆ, ಏನು ವ್ಯಾಖ್ಯಾನವನ್ನು ಮಾಡುತ್ತೇವೆ. ಅದಕ್ಕೆ ಅಲ್ಲೇನು ಬೇಕಾಗಿಲ್ಲ ಜ್ಞಾನ ಪ್ರಕರಣ. ಇಲ್ಲಿ ಉಪಾಸನಾ ಇಲ್ಲಿ ಹೇಳ್ತೇವೆ. ಏನು ಏನು ಬ್ರಹ್ಮಣ ಸಹ ಅಂದ್ರೇನು, ಬ್ರಹ್ಮನ ಜೊತೆಯಲ್ಲಿ ಅಂದ್ರೇನು, ಇವೆಲ್ಲ ಇವಾಗ ಹೇಳ್ತೇವೆ ಅಂತ ಹೇಳಿ ಇದಂ ವಕ್ತವ್ಯಂ ಇತಿ ಇದಮಿದಾನಿಂ ಆರಭ್ಯತೆ. ಈಗ ನಾವು ಪ್ರಾರಂಭ ಮಾಡುತ್ತೇವೆ ಅಂತ ಹೇಳಿ ತತ್ರ ಪಿತಾಪುತ್ರ ಆಖ್ಯಾಯಿಕಾಯಾಂ ಪೂರ್ವ ವಿದ್ಯಾಶೇಷಭೂತಾಯಾಂ ತಪೋ ಬ್ರಹ್ಮ ವಿದ್ಯಾ ಸಾಧನಂ ಉಕ್ತಂ. ಅಲ್ಲಿ ಏನು ಮಾಡಿದ್ದಾರೆ? ಪಿತಾಪುತ್ರಾಖ್ಯಾಯಿಕೆಯ ಅವನು ತಂದೆ ಮಗ ಇವರ ಒಂದು ಕಥಾರೂಪವಾದ ಒಂದು ಸಂದರ್ಭ ಹೇಳಿದ್ದಾರೆ. ಅಲ್ಲಿ ಆರುಣಿ ವರುಣಂ ಪಿತರಮಪಸಾರ. ವಾರುಣಿ ಅಂತಕ್ಕಂಥವನು, ಭೃಗು ಅಂತಕ್ಕಂಥವನು, ಇಲ್ಲಿ ವಾರುಣಿ ಭೃಗು ವಾರುಣಿ ಅವನ ತಂದೆಯಾದ ವರುಣನನ್ನ ಕೇಳದ ಅಂದ್ಬಿಟ್ಟು ಆ ಸಂವಾದ ರೂಪ, ಪಿತಾಪದ ಸಂವಾದ ರೂಪ ಆ ಕಥೆ. ಅದರಲ್ಲಿ ಏನು ಹೇಳಿದ್ರು? ಪೂರ್ವ ವಿದ್ಯಾಶೇಷಭೂತಾಯಾಮ್ ಅಂದ್ರೆ ಹಿಂದಿನ ಸಂಸ್ಕಾರಕ್ಕೆ ಒಳಪಟ್ಟಿರತಕ್ಕಂತಹ ತಪಸ್ಸು ಯಾವುದದು? ಬ್ರಹ್ಮವಿದ್ಯಾ ಸಾಧನಂ. ತಪಸ್ಸು ಯಾವುದಕ್ಕೆ ಸಾಧನವಾಗಿದೆ? ಅಂದ್ರೆ ಬ್ರಹ್ಮವಿದ್ಯೆಗೆ ಸಾಧನವಾಗಿದೆ.
ಬ್ರಹ್ಮವಿದ್ಯೆಗೆ ಸಾಧನವಾಗಿರತಕ್ಕಂತಹ ತಪಸ್ಸನ್ನು ಅಲ್ಲಿ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ ನೋಡಿ? ಇವನು ಕೇಳ್ದ, ಯಾರು? ವಾರುಣಿ. ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಏನ ಜಾತಾನ ಜೀವಂತೆ. ಯಾವುದು ಅಂದ್ರೆ ಇವನು ಒಬ್ಬ ಬ್ರಹ್ಮವನ್ನು ವಿಜಿಜ್ಞಾಸದ ವಿಚಾರ ಮಾಡು ಅಂದ್ಬಿಟ್ಟ. ವಿಚಾರ ಮಾಡ್ಕೊಂಡ ಬಂದ. ಓ, ಗೊತ್ತಾಯ್ತು ಅಪ್ಪ, ಗೊತ್ತಾಯ್ತು. ಯಾವುದಿದು? ಅನ್ನಮಯ. ಅನ್ನಮಯ ಅಂತ ಹೇಳ್ಬಿಟ್ಟ. ಇವನೇನು ಹೇಳ್ದ ತಂದೆ? ಏನು ಹೇಳಲಿಲ್ಲ. ಸುಮ್ಮನೆ ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ಇಷ್ಟೇ ಹೇಳ್ಬಿಟ್ಟ, ಇನ್ನೇನಿಲ್ಲ. ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ಅಂದ್ರೇನು? ತಪಸ್ಸು ನೀನು ತಿಳಿದಿದ್ದೀಯಲ್ಲಪ್ಪ, ಅನ್ನಮಯ ಆತ್ಮ ಅಂತಕ್ಕಂಥದ್ದು ಅದು ಪರಿಪೂರ್ಣ ಜ್ಞಾನವಲ್ಲ, ಪರಿಚ್ಛಿನ್ನ ಜ್ಞಾನ. ನೀ ಇನ್ನೂ ಕೂಡ ತಿಳಿದುಕೊಳ್ಳಬೇಕಾಗಿದೆ. ಹಾಗೆ ತಿಳಿದುಕೊಳ್ಳಬೇಕಾದರೆ ಪರಿಪೂರ್ಣ ಜ್ಞಾನಕ್ಕೆ ಬೇಕಾದ ಸಾಧನ ಯಾವುದು? ತಪಸ್ಸು. ತಪಸ್ಸು ಅಂತಂದ್ರು ಒಂದೇ, ವಿಚಾರ ಅಂತಂದ್ರು ಒಂದೇ. ಅದನ್ನೇ ವಿಚಾರ ಮಾಡ್ತಾ ಇರ್ತಕ್ಕಂಥದ್ದು, ಬೇರೆ ಯಾವುದನ್ನು ವಿಚಾರ ಮಾಡತಕ್ಕದ್ದಲ್ಲ. ಅದನ್ನ ವಿಚಾರ, ಅದು ಆ ತಪಸ್ಸು ಶೇಷಭೂತ. ತಪೋ ಬ್ರಹ್ಮ ವಿದ್ಯಾ ತಪಸ್ಸನ್ನು ಅಲ್ಲಿ ಹೇಳಿದ್ದಾರೆ. ಮತ್ತು ಪ್ರಾಣಾದೇಹೇ ಆಕಾಶಾಂತಸ್ಯ ಚ ಕಾರ್ಯಸ್ಯ ಅನ್ನದಾತ್ವೇನ ವಿನಿಯೋಗಶ್ಚ ಮುಕ್ತ. ಮತ್ತು ಅಲ್ಲಿ ಪ್ರಾಣಾದೇಹೇ ಆಕಾಶ, ಪ್ರಾಣನಿಂದ ಅಂದರೆ ನಮ್ಮ ಈ ಶರೀರ ಅಂತ ಇದೆಯಲ್ಲ, ಅಲ್ಲಿಂದ ಆಕಾಶಾಂತಸ್ಯ ಅಂದರೆ ಆಕಾಶದ ಹೊರಗಿನ ಪಂಚಮಹಾಭೂತಗಳು, ಅನ್ನಾತ್ ಪುರುಷ ಅಂತ ಕೊನೆಗೆ ಗೊತ್ತು. ಅಲ್ಲಿಂದ ಫಸ್ಟ್ ಮೊಟ್ಟ ಮೊದಲೇನು? ತಸ್ಮಾದ್ವಾಯೇ ತಸ್ಮಾದ್ ಆತ್ಮನ ಆಕಾಶ ಸಂಭೂತ. ಆಕಾಶಾದ್ವಾಯು ವಾಯೋರಗಿ ಅಗ್ನಿ ಆಪ ಅದ್ಯ ಪೃಥಿವಿ ಪೃಥಿವ್ಯಾಮೋಷತೆ ಓಷಧೇಭ್ಯೋನ್ನಂ ಅನ್ನಾತ್ ಪುರುಷ. ಇಲ್ಲಿವರೆಗೂ ಏನಾಯಿತು? ಅಲ್ಲಿವರೆಗೂ ಕೂಡ ಆಕಾಶ ಅಂತ ಇವೆಲ್ಲ ಏನಾಗಿದೆ? ಕಾರ್ಯ. ಇವೆಲ್ಲ ಬ್ರಹ್ಮದ ಕಾರ್ಯ. ಇಲ್ಲ ಏನಾಗಿದೆ? ಅನ್ನದಾತ್ವೇನ ಒಂದು ಕರ್ತೃ ಭೋಕ್ತೃ. ಅನ್ನ ಒಂದು, ಅನ್ನಾದ ಅನ್ನವನ್ನ ಅನುಭವಿಸ್ತಕ್ಕಂಥ ಒಂದು, ಮತ್ತು ಅನುಭವಿಸಲ್ಪಡತಕ್ಕಂಥ ಅನ್ನ ಒಂದು. ಅನುಭವಿಸಲ್ಪಡತಕ್ಕಂಥದ್ದು ಒಂದು, ಅನುಭವಿಸಲ್ಪಡತಕ್ಕವನು ಇನ್ನೊಬ್ಬ ಅಂಥೇಳಿ ಅದರ ವಿನಿಯೋಗವನ್ನು ಹೇಳಿದರು. ಮತ್ತೆ ಬ್ರಹ್ಮ ವಿಷಯೋಪಾಸನಾನಿಚ, ಬ್ರಹ್ಮ ವಿಷಯದ ಉಪಾಸನೆಗಳನ್ನು ಕೂಡ ಹೇಳಿದರು. ಏಚ ಸರ್ವೇ ಕಾಮಾಹ ಪ್ರತಿನಿಯತ ಅನೇಕ ಸಾಧನ ಸಾಧ್ಯ ಆಕಾಶಾದಿ ಕಾರ್ಯಭೇದ ವಿಷಯ ಏತೆ ದರ್ಶಿತಾಹ. ಏಜ ಯಾವ ಎಲ್ಲ ಕಾಮಗಳು ಅಂತ ಇದೆಯೋ, ಮತ್ತು ಪ್ರತಿನಿಯತ ಅನೇಕ ಸಾಧನ ಸಾಧ್ಯ ಅಂದರೆ ನಿಶ್ಚಿತವಾಗಿರತಕ್ಕಂಥ ಅನೇಕ ವಿಧವಾದ ಸಾಧನಗಳಿಂದ ಪಡೆದುಕೊಳ್ಳಬಹುದಾದ ಸಾಧನ. ಇವೆಲ್ಲ ಫಲಗಳೇನು? ಸಾಧನ ಸಾಧ್ಯ ಅಷ್ಟೇ, ಸಾಧನ ಸಾಧ್ಯವಾದ ಫಲಗಳಿದು. ಆದರೆ ಮೋಕ್ಷ ಅಂತಕ್ಕಂಥದ್ದು ಸಾಧನ ಸಾಧ್ಯವೇ? ಅಯ್ಯಯ್ಯೋ, ಸಾಧನ ಸಾಧ್ಯವಲ್ಲ. ಮತ್ತೇನು? ಸ್ವತಃ ಸಿದ್ಧವಾದ ಫಲ ಅದು ಬಹಳ ಮುಖ್ಯ. ಇವೆಲ್ಲ ಏನೋ ಮಾಡಬೇಕು, ಸಾಧನ, ಅದರಿಂದ ಪಡ್ಕೊಳ್ಬೇಕು ಸಾಧ್ಯ. ಅದು ಯಾವುದನ್ನು ಮಾಡಬೇಕಾಗಿಲ್ಲ, ಸ್ವತಃ ಸಿದ್ಧವಾದ ತತ್ವ. ಆದ್ದರಿಂದಲೇ ಕೇವಲ ಜ್ಞಾನ ಮಾತ್ರ ಸಾಕಲ್ಲಿ. ಮತ್ತು ಆಕಾಶ ಅದಕ್ಕೆ ಈ ಎಲ್ಲ ಅನ್ನದಾತ್ವೇನ ಅದಕ್ಕೆ ವಿನಿಯೋಗ ಹೇಳಿದ್ರು. ಮತ್ತು ಬ್ರಹ್ಮ ವಿಷಯ ಉಪಾಸನೆಗಳನ್ನು ಹೇಳಿದರು. ಏಚ ಸರ್ವೇ ಕಾಮಾಹ ಪ್ರತಿನಿಯಕ ಅನೇಕ ಸಾಧನ ಸಾಧ್ಯ ಆಕಾಶಾದಿ ಕಾರ್ಯಭೇದವೇ. ಇದೇ ಆಯ್ತಲ್ಲ, ಎಲ್ಲ ಪ್ರತಿನಿಯ ಸಾಧನ ಸಾಧ್ಯವಾದ ಆಕಾಶಾದಿ ಕಾರ್ಯಭೇದ ವಿಷಯ, ಇವೆಲ್ಲವೂ ಕೂಡ ಏನು? ಸಾಧನ ಸಾಧ್ಯವಾದದ್ದು ಅಷ್ಟೇ. ಇವೆಲ್ಲ ಯಾವುದು? ಅನ್ನಮಯ ಆತ್ಮ ಆಗಲಿ, ಪ್ರಾಣಮಯ ಆತ್ಮ ಆಗಲಿ, ಮನೋಮಯ ಆಗಲ್ಲ, ಅವನ್ನ ಪಡ್ಕೊಳ್ತಾರೆ. ಅವ್ರಿಗೆ ಫಲನ ಹೇಳಿದ್ರು. ಆಯಾ ಫಲದ ಸಾಧನ ಸಾಧ್ಯ ಅದನ್ನು ಹೇಳಾಯಿತು. ಮತ್ತು ಏಕತ್ವೇ ಪುನಃ ಕಾಮಿತ್ವ ಅನುಪಪತ್ತಿ. ಇಷ್ಟೆಲ್ಲ ಹೇಳಿದ ಮೇಲೆ ಇದು ಯಾವುದಕ್ಕೆ ಇದು ಉಪಕರಣವಾಗಿದೆ, ಸಾಧನವಾಗಿದೆ ಅಂದರೆ ಏಕಮೇವ ದ್ವಿತೀಯವಾದ ಬ್ರಹ್ಮವನ್ನು ತಿಳಿದುಕೊಳ್ಳುವುದಕ್ಕೆ. ಇವೆಲ್ಲ ಕೂಡ ಉಪಾಯಭೂತವಾಗಿ ಬಂದಿರತಕ್ಕಂಥದ್ದಷ್ಟೇ.
ಇನ್ನೇನಿಲ್ಲ. ಅಂದರೆ ಅವ ಆವಾಗ ಯಾವಾಗ ಏಕತ್ವ ಅಂತ ಸಿದ್ಧವಾಯಿತೋ ಆಗ ಕಾಮ ಮತ್ತೆ ಕಾಮಿತ್ವ ಅಂತಕ್ಕಂಥದ್ದು ಅನುಪಪತ್ತಿ. ಅಂದ್ರೇನು? ಯಾವ ವಿಧವಾದ ದ್ವೈತವೂ ಕೂಡ ಅಲ್ಲಿ ಹೊಂದುವುದಿಲ್ಲ. ಕಾಮ ಅಂದ್ರೆ ಕಾಮದ, ಕಾಮಿತ್ವ ಅಂದರೆ ಅದನ್ನು ಅನುಭವಿಸುವುದಕ್ಕೆ ಬೇಕಾದ ಒಂದು ಆ, ಫಲ, ಅದು ಸಾಧನ ಹೊಂದುವುದಿಲ್ಲ ಅಂಥೇಳಿ ಭೇದ ಜಾತ ಚ ಸರ್ವತಿ ಆತ್ಮಭೂತತ್ವ. ಯಾಕೆ ಅಂದರೆ ಈ ಕಾಮ ಮತ್ತೆ ಕಾಮಿತ್ವ ಅಂತ ಏನಿದೆ ಭೇದ, ಇವೆಲ್ಲ ಏನಾಗಿದೆ? ಭೇದ ಜಾತ ಸರ್ವತಿ ಆತ್ಮಭೂತತ್ವ. ಎಲ್ಲವೂ ಕೂಡ ನನಗಿಂತ ಬೇರೆಯಾಗಿ ಇಲ್ಲ, ನನಗಿಂತ ಭಿನ್ನವಾಗಿ ಇಲ್ಲ, ಸ್ವತಂತ್ರವಾಗಿ ಅಂತ ತಿಳ್ಕೊಂಡ. ಆದ್ದರಿಂದ ಕಾಮ ಕಾಮಿತ್ವ ಅಂತಕ್ಕಂಥದ್ದು ಹೊಂದೋದಿಲ್ಲ, ದ್ವೈತವನ್ನು ಹೊಂದೋದಿಲ್ಲ. ತತ್ರ ಕಥಂ ಯುಗಪತ್ ಬ್ರಹ್ಮಸ್ವರೂಪೇಣ ಸರ್ವಾನ್ ಕಾಮಾನ್ ಏವಂ ವಿತ್ ಸಮಶ್ನುತೆ ಇತಿ. ಹೀಗಿರುವಾಗ ಏನು, ಇಲ್ಲಿ ಯಾವ ಭೇದ ಇಲ್ಲ, ಉಪಾಸ್ಯ ಉಪಾಸಕ ಅಂತ ಇಲ್ಲ, ಮತ್ತೆ ಜ್ಞಾತೃ ಜ್ಞಾನ ಜ್ಞೇಯ ಅಂತ ಇಲ್ಲ, ಏನೂ ಇಲ್ಲ, ಏಕತ್ವೇ. ಯಾವಾಗ ಒಂದು ಸಿದ್ಧವಾಯ್ತು ಆಗ. ಹೀಗಿರುವಾಗ ಕಥಂ, ಹೇಗೆ ಸ್ವಾಮಿ, ಯುಗಪತ್ ಬ್ರಹ್ಮ ಒಟ್ಟಿಗೆ ಎಲ್ಲ ಕಾಮಗಳನ್ನು ಕೂಡ, ಸರ್ವಾನ್ ಕಾಮಾನ್ ಯುಗಪತ್, ಎಲ್ಲ ಕಾಮಗಳನ್ನು ಕೂಡ ಒಟ್ಟಿಗೆ, ಅದು ಇನ್ನೇನು, ಮತ್ತು ಬ್ರಹ್ಮಸ್ವರೂಪೇಣ, ಅವನು ಬ್ರಹ್ಮಭೂತನಾಗಿ ಬ್ರಹ್ಮನ ಸ್ವರೂಪದಿಂದಲೇ ಅವನು ಏವಂಬಿತ್, ಈ ರೀತಿಯಾಗಿದನು ಏಕತ್ವದಿಂದ ತಿಳಿದವನು ಸಮಷ್ಣುತೆ ಪಡೆಯುತ್ತಾನೆ ಅಂತ ಹೇಳೋದು ಹೇಗೆ ಸ್ವಾಮಿ? ಇಷ್ಟೆಲ್ಲ ಹೇಳಿದ್ರಲ್ಲ, ಮತ್ತೆ ಅದನ್ನು ಯಾಕೋ ಅವೆಲ್ಲ ದ್ವೈತವನ್ನು ಹೇಳಿ ಈ ಏಕತ್ವವನ್ನು ಹೇಳಿದಾಗ ಇದು ಹೊಂದೋದಿಲ್ಲ ಅಂದರೆ ಹೇಗಿದು ಅಂತ ಕೇಳಿದ್ರೆ, ಈ ಬ್ರಹ್ಮಸ್ವರೂಪ ಇದು ಉಚ್ಯತೆ. ಅದಕ್ಕೆ ಒಂದೇ ಒಂದು ಮಾತನ್ನು ಹೇಳಿದ್ರು, ಉಚ್ಯತೆ ಹೇಳ್ತೇವಪ್ಪ ಅಂಥೇಳಿ, ಸರ್ವಾತ್ಮತ್ವ ಆಪತ್ತೆ. ಇದು ಈ ಒಂದು ಸಿದ್ಧಾಂತ. ಇದು ಯಾಕೆ ಅಂತಂದರೆ, ಒಟ್ಟಿಗೆ ಅನುಭವಿಸುತ್ತಾರೆ ಸೋಷ್ಠುತೆ ಸರ್ವಾನ್ ಕಾಮಾನ್ ಸಹ ಅಂತ ಹೇಳಿ, ಒಟ್ಟಿಗೆ ಒಂದೇ ಸಲ ಅನುಭವಿಸ್ತಾರೆ ಸರ್ವಾನ್ ಕಾಮ. ಏನಾಗಿದೆ? ಎಲ್ಲ ಕಾಮಗಳನ್ನು, ಎಲ್ಲ ಅಂತಿದೆ, ಕಾಮ ಅಂತಿದೆ, ಇವೆಲ್ಲವೂ ಕೂಡ ತನಗಿಂತ ಭಿನ್ನವಾಗಿ ಇಲ್ಲದಿರುವುದರಿಂದ. ಮತ್ತೆ ತಾನೇನು ದ್ವೈತ ವಸ್ತುವೇ ಇಲ್ಲ, ಹಾಗಾದ್ಮೇಲೆ ತಾನೇ ಪರಬ್ರಹ್ಮ, ಅಹಂ ಬ್ರಹ್ಮಾಸ್ತಿ. ಹೀಗೆ ಎಲ್ಲ ಕಾಮಗಳು ಬ್ರಹ್ಮ, ಎಲ್ಲ ಇವನೇ ಆಗಿ ಬಿಟ್ಟೋದ್ರಿಂದ ಏನಾಗಿದೆ? ಎಷ್ಟೆಲ್ಲ ಕಾಮ ಅದೆಲ್ಲ ಇವನು ಒಟ್ಟಿಗೆ ಅನುಭವಿಸ್ದಾಗೆ ಲೆಕ್ಕ ಎಲ್ಲ. ಯಾಕೆ? ಇಲ್ಲಿ ಇವನೇ ಆಗಿದ್ದಾನಲ್ಲ, ಅದಕ್ಕೆ ಅದು ಕಾಮರೂಪಿ ಕಾಮಾನ್ನಿ ಅಂದ್ಬಿಟ್ಟು ಅನುಸಂಚರನ್, ಅಲ್ಲಿ ಇವನು ನಿಷ್ಠೆಯಿಂದ ಇರ್ತಾನೆ, ಅಲ್ಲೇ ವಿಹರಿಸ್ತಾ ಇರ್ತಾರೆ ಅಂತವೆಲ್ಲ. ಇದು ಒಂದು ಸ್ತುತ್ಯರ್ಥವಾಗಿ ಹೇಳಿದಂಥ ಮಾತು. ವಿಹರಿಸೋ ಜಾಗ ಒಂದು ಬೇಕು. ಜಾಗ ಬೇರೆ ಅಂತ ಇದೆಯಾ? ಬೇರೆ ಜಾಗ, ಬೇರೆ ದೇಶ ಇದ್ರೆ ಯಾವುದು ಹೊಂದೋದಿಲ್ಲ. ಇಲ್ಲದೆ ಇದ್ರೂ ಕೂಡ ಯಾತಕ್ಕೆ ಉಪಾಯವಾಗಿ ಹೇಳಿದ್ದೆ, ಆ ಬ್ರಹ್ಮವನ್ನ ಮಾತಿನಿಂದ ತಿಳಿಸ್ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಇಷ್ಟನ್ನು ಹೇಳಿದ್ದಾರೆ ಅಷ್ಟೆ. ಈಗ ಮುಂದೆ ಹೇಳ್ತಾರೆ, ಈ ಜ್ಞಾನಿ ಎಲ್ಲವೂ ಆಗಿ ಅಂದ್ರೇನು? ಎಲ್ಲವೂ ತಾನೇ ಆಗಿ ಅಂದ್ರೇನು? ಸರ್ವಾತ್ಮ ಭಾವ. ಏನು ಈ ಜ್ಞಾನಿ ಸರ್ವಾತ್ಮ ಭಾವ ಅಂದ್ರೆ ಏನು? ಸರ್ವಾತ್ಮ ಭಾವ ಅಂತಂದ್ರೆ ಏನು? ಸರ್ವ ಅಂತಕ್ಕಂಥದ್ದು ಒಂದಿದೆ. ಸರ್ವ ಅಂದ್ರೆ ಏನು? ಎಲ್ಲವೂ ಕೂಡ. ಎಲ್ಲವೂ ಅಂದ್ರೇನು? ಎಲ್ಲ ಅನಾತ್ಮ ವಸ್ತುಗಳು ಕೂಡ ಅಂತ ಇದೆ. ಮತ್ತು ಆತ್ಮಭಾವ ಅಂದ್ರೆ ಏನು? ಆತ್ಮಭಾವದ ಆತ್ಮ ಪರಮಾತ್ಮ. ಒಂದು ಕಾರ್ಯ ಆತ್ಮ, ಇದೊಂದು ಪರಮಾತ್ಮ. ಹೌದಾ? ಇದೆಯಲ್ಲ, ಇದು ಸರ್ವಾತ್ಮ ಭಾವ ಅಂದ್ರೆ ಏನು ಇದರ್ಥ? ಎಲ್ಲವೂ ಆಗಬೇಕು, ಹೇಗೆ ಎಲ್ಲವನ್ನೂ ಆಗೋಕ್ಕೆ ಸಾಧ್ಯ? ಎಲ್ಲ ಈ ನಮಗೆ ಬರುತ್ತಂಥ ಪ್ರಶ್ನೆನೂ ಇದೇನೆ. ಇದಕ್ಕೆ ಇಲ್ಲಪ್ಪ, ಇದರ ಅರ್ಥ ಏನು? ಜ್ಞಾನಿಯು ಸರ್ವಾತ್ಮ ಭಾವವನ್ನು ಪಡೆದುಕೊಂಡು ಬಿಡುತ್ತಾನೆ ಅಂದರೆ ಎಲ್ಲ ಅಂತ ಒಂದು ಇದೆ,
ಇದೆಲ್ಲವೂ ಕೂಡ ನಾನೇ ಆಗಿದ್ದೇನೆ ಎಂಬುದಾಗಿ ತಿಳಿಯುತ್ತಾನೆ ಅಂತ ಅರ್ಥವಾ. ಹಾಗಂತ ಅರ್ಥನೇ ಹೇಳಿಬಿಟ್ರೆ ಯಾರಾದ್ರು ನಗುತ್ತಾರಷ್ಟೆ. ಓ ಏನ್ರಿ ಇದು ಏದಾರು ಹೊಂದುತ್ತೇನ್ರಿ ಇದು, ಯಾವತ್ತೂ ಆಗಿನ ಕಾಲದಲ್ಲಿ ಹೇಳಿದ್ರು ಅಷ್ಟು. ಎಲ್ಲವೂ ಇದ್ಮೇಲೆ ಅವೆಲ್ಲವೂ ತಾನೇ ಆಗೋದಕ್ಕೆ ಸಾಧ್ಯನಾ? ಎಂಥ ಮಾಯಾವಿಗೂ ಆಗೋದಿಲ್ಲ. ಮತ್ತೇನು ಅರ್ಥ ಇದಕ್ಕೆ ಅಂತಕ್ಕಂತಹದ್ದನ್ನ ಈ ಜ್ಞಾನಿಯ ಸರ್ವಾತ್ಮ ಭಾವ ಹೇಗೆ, ಎಲ್ಲ ನಾನೇ ಆಗಿದ್ದೇನೆ ಅಂತಕ್ಕಂಥದ್ದು ಹೇಗೆ ಅನ್ನುವುದನ್ನ ಈ ಭಾಗದಲ್ಲಿ ತಿಳಿಸ್ಕೊಡ್ತಾರೆ. ಇದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.